ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಾಸವಿ ಪಬ್ಲಿಕ್ ಶಾಲೆಯ ಹಿರಿಯ ಶಿಕ್ಷಕರಾದ ಸಂಸ್ಕೃತ ವಿದ್ವಾನ್ ಶ್ರೀ BM ರಾಜೇಂದ್ರರವರು ಮಕ್ಕಳಿಗೆ ಕಥೆಯ ಮೂಲಕ ಯಾವ ರೀತಿ ಗೆಳೆತನದ ಪ್ರಾಮುಖ್ಯತೆಯನ್ನ ತಿಳಿಸಿಕೊಡ್ತಾರೆ ನೋಡೋಣ ಬನ್ನಿ. ಸ್ಪಂದನಾ ವಾಹಿನಿಯ ಎಲ್ಲ ಸಮಗ್ರ ವೀಕ್ಷಕರಿಗೂ ನಮಸ್ಕಾರಗಳು. ಪ್ರೀತಿಯ ಮಕ್ಕಳೇ, ಇವತ್ತು ನಾನು ನಿಮಗೆ ಇಬ್ಬರು ಆತ್ಮೀಯ ಸ್ನೇಹಿತರ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೃಷ್ಣ ಮತ್ತು ಸುಧಾಮರ ಕತೆ. ಶ್ರೀಕೃಷ್ಣ ಮತ್ತು ಸುಧಾಮ ತುಂಬ ಆತ್ಮೀಯ ಸ್ನೇಹಿತರು. ತಮ್ಮ ಬಾಲ್ಯಕಾಲದಲ್ಲಿ ಸಾಂದೀಪಿನಿ ಮಹರ್ಷಿಗಳ ಆಶ್ರಮದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಸಾಂದೀಪಿನಿ ಗುರುಗಳ ಹತ್ತಿರ ಅವರು ಎಲ್ಲ ರೀತಿಯಾದಂತಹ ವಿದ್ಯೆಯನ್ನು ಕಲಿತಾರೆ. ಜೊತೆಗೆ ಆಟವನ್ನು ಆಡ್ತಾ ಇರ್ತಾರೆ, ಜೊತೆಗೆ ಊಟವನ್ನು ಮಾಡ್ತಾ ಇರ್ತಾರೆ, ಒಟ್ಟಿಗೆ ಇರ್ತಾರೆ. ಒಬ್ಬರನ್ನೊಬ್ಬರು ಬಿಟ್ಟು ಅವರು ಎಂದೂ ಕೂಡ ಇರೋದೇ ಇಲ್ಲ. ಹೀಗೆ 14 ವರ್ಷಗಳ ಕಾಲ ವಿದ್ಯೆಯನ್ನು ಕಲಿತಾರೆ. ವಿದ್ಯೆಯನ್ನು ಕಲಿತಾದ್ಮೇಲೆ ಮನೆಗೆ ಹೋಗತಕ್ಕಂತಹ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಸುಧಾಮನಿಗೆ ಹೇಳ್ತಾನೆ, ನೋಡು ಸುಧಾಮ, ನಿನಗೆ ಏನಾದರೂ ಕಷ್ಟ ಕಾಲ ಬಂದರೆ ನನ್ನನ್ನು ಬಂದು ಕಾಣು, ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ. ಆದರೆ ಆ ಸುಧಾಮ ಆಗಲಿ ಅಂತ ಹೇಳಿ ಒಪ್ಕೊಂಡು ಮನೆಗೆ ಹೋಗ್ತಾನೆ. ಈ ಕಡೆ ಶ್ರೀಕೃಷ್ಣ ರುಕ್ಮಿಣಿಯ ಜೊತೆ ವಿವಾಹವಾಗಿ ತುಂಬ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇರ್ತಾನೆ. ಹಾಗೆ ಸುಧಾಮನು ಕೂಡ ಸುಶೀಲೆ ಎಂಬ ಹೆಣ್ಣಿನ ಜೊತೆ ಮದುವೆ ಆಗ್ತಾನೆ. ಹಲವಾರು ಮಕ್ಕಳಾಗತ್ತೆ. ನಂತರ ಆತ ಊರಿನಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಕಾಲವನ್ನು ಕಳೀತಾ ಇರ್ತಾನೆ. ಸಮಯ ಸಿಕ್ಕಾಗೆಲ್ಲ ತನ್ನ ಹೆಂಡತಿ ಸುಶೀಲೆಗೆ ತನ್ನ ಬಾಲ್ಯದ ಸವಿನೆನಪುಗಳನ್ನು ಹೇಳ್ತಾ ಇರ್ತಾನೆ. ಆ ಕಥೆಯನ್ನು ಕೇಳಿ ಅವಳಿಗೂ ಕೂಡ ತುಂಬ ಸಂತೋಷ ಉಂಟಾಗ್ತಾ ಇರುತ್ತೆ. ಅವಳು ಹೇಳ್ತಾಳೆ, ನಿಮ್ಮ ಸ್ನೇಹಿತ ದ್ವಾರಕಾಧೀಶನಾಗಿರತಕ್ಕಂತಹದ್ದು ಶ್ರೀಕೃಷ್ಣ ಅಂತ ಹೇಳ್ತೀರಾ, ನಮಗೆ ಈಗ ತುಂಬ ಬಡತನ ಇದೆ, ಈ ಬಡತನದಲ್ಲಿ ನೀವು ಆತನ ಹತ್ತಿರ ಹೋಗಿ ಸಹಾಯವನ್ನು ಕೇಳ್ಬೋದಲ್ಲ ಅಂತ ಹೇಳಿ ತುಂಬ ಸರಿ ಕೇಳ್ತಾಳೆ. ಆದರೆ ಆತನ ಮನಸ್ಸು ಇದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಸ್ನೇಹಿತನ ಹತ್ರ ಸಹಾಯವನ್ನು ಕೇಳಬಾರ್ದು ಅಂತ ಹೇಳಿ ಆತನ ಮನಸ್ಸಾಗಿರುತ್ತೆ. ಆದರೂ ಕೂಡ ಅವಳು ಬಿಡೋದೇ ಇಲ್ಲ. ತುಂಬ ಸರಿ ಒತ್ತಾಯ ಮಾಡಿದಾಗ ಆತ ಆಯಿತು ಅಂತ ಹೇಳಿ ದ್ವಾರಕೆಗೆ ಬರ್ತಾನೆ. ಆದರೆ ದ್ವಾರಕೆಯಲ್ಲಿ ದ್ವಾರಪಾಲಕ, ಅರಮನೆಯ ಮುಂದೆ ಇರತಕ್ಕಂತಹ ದ್ವಾರಪಾಲಕ ಅವನನ್ನು ಒಳಗೆ ಬಿಡೋದೇ ಇಲ್ಲ. ಯಾಕಂದರೆ ಈತನ ವೇಷಭೂಷಣಗಳನ್ನು ನೋಡಿ ಆತನಿಗೆ ನಂಬಲಿಕ್ಕೆ ಆಗಲ್ಲ ಶ್ರೀಕೃಷ್ಣ ಈತನ ಸ್ನೇಹಿತ ಅಂತ ಹೇಳಿ. ಆದರೂ ಕೂಡ ತನ್ನ ಕರ್ತವ್ಯ ಅಂತ ಹೇಳಿ ಶ್ರೀಕೃಷ್ಣನ ಹತ್ರ ಹೋಗಿ ಹೇಳಿದಾಗ ಶ್ರೀಕೃಷ್ಣ ಅದೇ ತಾನೇ ಸ್ನಾನವನ್ನು ಮಾಡಿಕೊಂಡು ಪೀತಾಂಬರಧಾರಿಯಾಗಿ ಬರ್ತಾ ಇರ್ತಾನೆ. ದ್ವಾರಪಾಲಕ ಹೋಗಿ ಹೇಳ್ತಾನೆ, ಈ ಥರ ನಿಮ್ಮ ಸ್ನೇಹಿತನಂತೆ ನಿಮ್ಮನ್ನು ಕಾಣಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿದಾಗ ಆತನಿಗೆ ತುಂಬ ಸಂತೋಷ ಉಂಟಾಗತ್ತೆ. ಆತ ದ್ವಾರದ ಹತ್ತಿರ ಬರ್ತಾನೆ. ಓಡಿ ಬಂದು ಆತನನ್ನು ಆಲಿಂಗಿಸ್ಕೊಳ್ತಾನೆ. ಮತ್ತು ಒಳಗೆ ಕರೆದುಕೊಂಡು ಹೋಗಿ, ಅರಮನೆಯ ಒಳಗೆ ಕರೆದುಕೊಂಡು ಹೋಗಿ ಆತನ ಪಾದ ಪೂಜೆಗಳನ್ನು ಮಾಡಿ ಆತನನ್ನು ಹೊಸ ಬಟ್ಟೆಗಳನ್ನು ಧರಿಸಲಿಕ್ಕೆ ನೀಡ್ತಾನೆ. ಸುಮಾರು 1 ತಿಂಗಳು ತನಕ ತನ್ನ ಅರಮನೆಯಲ್ಲೇ ಇಟ್ಕೊಂಡಿರ್ತಾನೆ. ನಂತರ ಹೋಗತಕ್ಕಂತಹ ಪರಿಸ್ಥಿತಿ ಬರುತ್ತೆ. ತನ್ನ ಊರಿಗೆ ಹಿಂತಿರುಗಿ ಬರಬೇಕಾದ್ರೂ ಕೂಡ ಅವನು ಕೃಷ್ಣನ ಹತ್ರ ಯಾವುದೇ ರೀತಿಯಾದಂತಹ ಸಹಾಯವನ್ನು ಕೇಳೋದೇ ಇಲ್ಲ. ಕೊನೆಗೆ ತನ್ನ ಮನೆಗೆ ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಬಂದಾಗ ನೋಡ್ತಾನೆ, ಗುಡಿಸಲಿರತಕ್ಕಂತಹ ತನ್ನ ಮನೆ ಮಠ ಯಾವುದೂ ಕೂಡ ಇರೋದಿಲ್ಲ. ಅಂತಹ ಜಾಗದಲ್ಲಿ ದೊಡ್ಡ ಅರಮನೆ ಕಟ್ಟಿರುತ್ತೆ. ಆಗ ತಲೆಯ ಮೇಲೆ ಕೈ ಹೊತ್ತುಕೊಂಡು ತುಂಬ ಚಿಂತಾಕ್ರಾಂತನಾಗ್ತಾನೆ. ಆ ಸಂದರ್ಭದಲ್ಲಿ ಆತನ ಹೆಂಡತಿಯಾದಂಥ ಸುಶೀಲೆ ರೇಷ್ಮೆಯ ಸೀರೆಯುಟ್ಟು ಕಿರೀಟಧಾರಣೆಯನ್ನು ಮಾಡಿಕೊಂಡು ಮಕ್ಕಳೊಂದಿಗೆ ಸಂತೋಷದಿಂದ ಹೊರಗೆ ಬರ್ತಾಳೆ. ಆಗ ಆತನಿಗೆ ತುಂಬ ಸಂತೋಷ ಉಂಟಾಗತ್ತೆ ಸುಧಾಮನಿಗೆ. ಆತ ಹೇಳ್ತಾನೆ, ನನ್ನ ಶ್ರೀಕೃಷ್ಣ ನನ್ನ ಸ್ನೇಹಿತ ಎಷ್ಟು ಒಳ್ಳೆಯವನು, ಪರಮ ಆತ್ಮೀಯ ಸ್ನೇಹಿತ, ಇದ್ದರೆ ಈ ಥರ ಇರಬೇಕು ನನ್ನ ಸ್ನೇಹಿತನಂತೆ ಅಂತ ಹೇಳಿ ಆತ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಮಕ್ಕಳೇ, ಈ ಶ್ರೀಕೃಷ್ಣ ಮತ್ತು ಸುಧಾಮನ ಕಥೆಯನ್ನು ನೀವೆಲ್ಲ ಕೇಳಿದರೆ ಇದರ ನೀತಿ ಏನು? ಹೇಮಂತ, ನೀನು ಹೇಳು. ಕಷ್ಟದಲ್ಲಿರುವ ಸ್ನೇಹಿತರಿಗೆ ಸಹಾಯ ಮಾಡಬೇಕು.
ಪ್ರಣಿಲ್ ನೀನು ಹೇಳು, ಇದರ ನೀತಿ ಏನು? ಸ್ನೇಹಿತರ ಜೊತೆ ಜಗಳ ಆಡಬಾರದು, ಪ್ರೀತಿಯಿಂದ ಇರಬೇಕು. ದಾಮಿನಿ ನೀನು ಹೇಳು. ಒಬ್ರನ್ನೊಬ್ರನ್ನ ಬಿಟ್ಕೊಡ್ಬಾರ್ದು, ಎಲ್ಲರೂ ಸ್ನೇಹಿತರಂಗೆ ಇರಬೇಕು. ಮನಸ್ವಿನಿ ನಿನ್ನ ಅಭಿಪ್ರಾಯ ಏನು? ಈ ಕಥೆಯ ನೀತಿ ಏನು? ಸುಧಾಮರಂತೆ ನಾವು ಸ್ನೇಹಿತರಾಗಿರಬೇಕು. ತುಂಬ ಒಳ್ಳೆಯದು ಮಕ್ಕಳೇ. ಈ ಥರ ಹಲವಾರು ಕಥೆಗಳು ಸ್ನೇಹಿತರ ಬಗ್ಗೆ ಒಳ್ಳೊಳ್ಳೆಯ ಕಥೆಗಳಿದೆ. ಇಂತಹ ಕಥೆಗಳನ್ನು ನೀವೆಲ್ಲರೂ ಕೂಡ ಕೇಳಿ ನಾನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ಸ್ನೇಹಿತರ ದಿನಾಚರಣೆ ಸ್ನೇಹ ಹೇಗಿರಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳ ಕಲ್ಪನೆಯೊಂದಿಗೆ ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ನನ್ನ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಸ್ನೇಹ ಎಷ್ಟು ಪರಿಪೂರ್ಣತೆಯಿಂದ ಇರಬೇಕು, ಅದರಲ್ಲಿ ಕುಲುಷಿತ ವಾತಾವರಣ ಇರಬಾರ್ದು, ಆ ಸ್ನೇಹಿತದ ಬಾಂಧವ್ಯ ಯಾವ ಆಮಿಷಗಳಿಗೆ ಒಳಗಾಗದೇ ಇದ್ದರೆ ಅಥವಾ ಯಾವುದೇ ಭಾವನೆಗಳಿಗೆ ಒಳಗಾಗದೇ ಇದ್ದರೆ ಅದೊಂದು ಗಟ್ಟಿಯಾದ ಸ್ನೇಹ ಅಂತಕ್ಕಂಥದ್ದನ್ನು ಇವತ್ತು ಪ್ರತಿಪಾದನೆ ಮಾಡಿದ್ದಾರೆ. ಇವತ್ತಿನ ಈ ಸಂಚಿಕೆಯ ನಮ್ಮ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಈ ಸ್ನೇಹದ ಪರಂಪರೆ ಗಟ್ಟಿಯಾಗಿ ಬೆಳೆದರೆ ಇವತ್ತು ಈ ಕ್ಷಣದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಸ್ನೇಹಿತರ ಪ್ರಪಂಚದಲ್ಲಿ ಕಾಮುಕರ ಅಟ್ಟಹಾಸ ಸೇರಿಕೊಂಡಿದೆ. ಸ್ನೇಹ ಅನ್ನೋದಕ್ಕೆ ಒಂದು ಮುಖಕ್ಕೆ ಕಾಮುಕತನ ಸೇರಿರ್ತಕ್ಕಂಥದ್ದು ಬಹಳ ಶೋಚನೀಯವಾದಂಥ ನೈತಿಕ ನೆಲಗಟ್ಟಿನಲ್ಲಿ ಸೋತಿರ್ತಕ್ಕಂಥ ಒಂದು ದಿನದಲ್ಲಿ ನಾವು ಇವತ್ತಿದ್ದೇವೆ. ಈ ದಿನವನ್ನು ಹೋಗಲಾಡಿಸಬೇಕು. ಈ ದಿನವನ್ನೇ ಈ ಆತ್ಮ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ನೊಂದ ಹೃದಯಗಳಿಗೆ ಸಾಂತ್ವನ ಹೇಳಬೇಕು ಅಂದರೆ ಸ್ನೇಹಿತರ ದಿನಾಚರಣೆ ಬಹಳ ಪರಿಣಾಮಕಾರಿಯಾಗಿ ಬಹಳ ಗಟ್ಟಿಯಾದ ತನದಿಂದ ಕೂಡಿರಬೇಕು. ಈ ಸಂದರ್ಭದಲ್ಲಿ 2 ವಿಷಯಗಳನ್ನು ನಿಮ್ಮ ಮುಂದೆ ವಿದ್ಯಾರ್ಥಿಗಳ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದು, ಸ್ನೇಹದ ಒಂದು ವಾತಾವರಣದಲ್ಲಿ ದುಡ್ಡಿನ ಹಣದ ಅವಶ್ಯಕತೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು ಸ್ನೇಹ ಅಂತಕ್ಕಂತಹ ಪರಂಪರೆಯಲ್ಲಿ ಇನ್ನೊಬ್ಬರನ್ನು ಕೇಳ್ತಕ್ಕಂಥ ದಯನೀಯವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ. ಇವತ್ತು ನಿನ್ನ ಬರ್ತ್ಡೇ ನನಗೆ ಯಾವ ಹೋಟೆಲ್ ಪಾರ್ಟಿ ಕೊಡಿಸ್ತೀಯಾ ಅಂದರೆ ಒಂದು ಕ್ಷಣಕ್ಕೆ ಯೋಚನೆ ಮಾಡಿ ಅವ್ರ ಮನೆಯಿಂದ ಅವ್ರೇನಾದ್ರು ದುಡ್ಡು ಕದ್ಕೊಂಡು ಬರಬೇಕಾಗತ್ತೆ. ಆ ಕದ್ಕೊಂಡು ಬರಲಿಕ್ಕೆ ನೀವು ಸಹಾಯ ಮಾಡಿದಂತಾಗಲಿಲ್ವಾ? ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿ, ಒಬ್ಬನಿಗೆ ಸಹಾಯ ಮಾಡುವ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ಒಬ್ಬನನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂಥೇಳಿ ಯೋಚನೆ ಮಾಡಬೇಡಿ. ಹಾಗೆ ವಿದ್ಯಾರ್ಥಿಗಳು ಗಂಭೀರವಾಗಿ ಯೋಚನೆ ಮಾಡಿ. ನೀವು ಗೊತ್ತಿಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಒಂದು ಹೆಣ್ಣು ಮಗಳು ಒಬ್ಬ ಹುಡುಗನನ್ನೇ ಪ್ರೀತಿಸಲಿಕ್ಕೆ ಆಯ್ಕೆ ಮಾಡ್ಕೊಂಡಿದ್ರೆ ಬಹುಶಃ ನಿಮ್ಮ ದೌರ್ಬಲ್ಯ ಇರ್ಬೋದು ಅಂತೇಳಿ ಒಮ್ಮೆ ಯೋಚನೆ ಮಾಡಿ. ಸ್ನೇಹಿತರ ಒಂದು ಸಂಕೋಲೆಗೆ ಯಾವ ಲಿಂಗಗಳು ಅಡ್ಡಿ ಬರಬಾರ್ದು. ಆದರೆ ನಿಮಗೆ ಯಾವಾಗಲೂ ಒಬ್ಬ ಪುರುಷ ಮಾತ್ರ ಎಂಟ್ರಿ ಆಗ್ತಾನೆ ಅಥವಾ ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಮಾತ್ರ ಎಂಟ್ರಿ ಕೊಡ್ತಾಳೆ ಅಂತಂದರೆ ನೀವು ಪ್ರಾರಂಭದಲ್ಲೇ ಕುಲುಷಿತರಾಗಿದ್ದೀರಾ ಅಂತಕ್ಕಂಥದ್ರ ಬಗ್ಗೆ ಜಾಗೃತರಾಗಿ. ವಿದ್ಯಾರ್ಥಿಗಳೇ, ಸ್ನೇಹಿತರಿಲ್ಲದೆ ಇರತಕ್ಕಂತಹ ಜೀವನ ಖಂಡಿತ ಸಾಧ್ಯ ಇಲ್ಲ. ಸ್ನೇಹಿತರನ್ನು ಸಂಪಾದನೆ ಮಾಡಿದಾಗ ಮಾತ್ರ ನಿಮ್ಮ ಕಷ್ಟಗಳು ನಲಿವುಗಳಾಗಿ ಪರಿವರ್ತನೆ ಆಗ್ಬೋದು. ಆದರೆ ಸ್ನೇಹಿತರು ದೌರ್ಬಲ್ಯಕ್ಕೆ ಒಳಗಾದರೆ, ಸ್ನೇಹಿತರು ಆಮಿಷಗಳಿಗೆ ಒಳಗಾದರೆ, ಪರೀಕ್ಷೆಯಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬಂದ ಅಂದರೆ ನೀವು ಅವನಿಗೆ ಸ್ವೀಟ್ ತೆಗೆದುಕೊಂಡು ಹೋಗ್ಕೊಡಿ. ಅಯ್ಯೋ ರ್ಯಾಂಕ್ ಬಂದಿದೆಯಲ್ಲ ನನಗೆ ಸ್ವೀಟ್ ಕೊಡ್ತೀಯಾ ಅಂತ ಹೇಳಿದ್ರೆ ಅವನು ಕಷ್ಟಪಟ್ಟು ರ್ಯಾಂಕ್ ಬಂದಿದ್ದಲ್ಲದೆ ಮತ್ತೆ ನಿಮಗೆ ದುಡ್ಡು ಹಂಚಬೇಕು. ಒಂದು ಹುಟ್ಟಿದ ಹಬ್ಬ ಬಂತು ಅಂದರೆ ನನಗೇನು ಕೊಡಿಸ್ತೀಯ ಅಂತ ಕೇಳಬೇಡಿ, ನಿನ್ನ ಹುಟ್ಟಿದ ಹಬ್ಬಕ್ಕೆ ನಾನು ಸಿಹಿ ತಿಂಡಿ ಕೊಡ್ತೀನಿ ಅಂತ ಹೇಳಿ. ಆಗ ಈ ಜಗತ್ತು ಎಷ್ಟು ಸುಂದರವಾಗ್ಬೋದು ಅಂತ ಯೋಚನೆ ಮಾಡಿ, ಸ್ನೇಹದ ಪರಂಪರೆ ಎಷ್ಟು ಗಟ್ಟಿಯಾಗ್ಬೋದು ಅಂತ ಯೋಚನೆ ಮಾಡಿ. ಈ ಸ್ನೇಹದ ಗಟ್ಟಿಯಾದ ಪರಂಪರೆಯಲ್ಲಿ ಇವತ್ತಿನ ಈ ದಿನ ನಾವೇನು ಕಾಣ್ತಾ ಇದ್ದೀವಿ, ಈ ಕಾಮುಕರ ಅಟ್ಟಹಾಸಕ್ಕೆ ಕೊನೆ ಹಾಡ್ತಕ್ಕಂತಹ ದಿನ ಸ್ನೇಹಿತರ ದಿನಾಚರಣೆ ಆಗಲಿ ಅಂತೇಳಿ ವಾಸವಿ ಪಬ್ಲಿಕ್ ಸ್ಕೂಲ್ ಆಶಯಿಸ್ತದೆ. ಮುಂದಿನ ದಿನಗಳಲ್ಲೂ ಇಂತಹದ್ದೇ ಭಾವನೆಗಳೊಂದಿಗೆ ನಿಮ್ಮ ಜೊತೆ ಬರ್ತವೆ. ನಮಸ್ಕಾರ. ಗೆಳೆಯರು ಅಂದರೆ ದೂರದವರೇ ಆಗಿರ್ಬೇಕಂತೇನಿಲ್ಲ. ಆತ ಸಹಪಾಠಿಯಾಗಿರಬಹುದು, ಸಹೋದ್ಯೋಗಿಯಾಗಿರಬಹುದು, ಬಾಲ್ಯದಲ್ಲಿ ತಾಯಿಯಾಗಿರಬಹುದು, ಮುಪ್ಪಿನಲ್ಲಿ ಮೊಮ್ಮಗನಾಗಿರಬಹುದು, ಅಥವಾ ಜೀವನದ ಒಂದು ಘಟ್ಟದಲ್ಲಿ ಆತ್ಮೀಯರಾಗಿ ಇಂದು ಸಂಪರ್ಕದಲ್ಲೂ ಇಲ್ಲದ ಕೆಲ ದಿನದ ಮಟ್ಟಿನ ಆತ್ಮೀಯ ಹೃದಯಿಯಾಗಿರಬಹುದು. ಗಂಡ ಹೆಂಡತಿ ಕೂಡ ಒಬ್ಬ ಒಳ್ಳೆಯ ಗೆಳೆಯರಾಗಬಹುದು. ಅಪ್ಪ ಅಮ್ಮ ಕೂಡ ಗೆಳೆಯರಾಗಿರಬಹುದು. ನಾವು ಮತ್ತೊಬ್ಬರನ್ನು ಹೇಗೆ ಅರಿತುಕೊಂಡು ನಡೀತೀವಿ ಅನ್ನೋದರ ಮೇಲೆ ನಮ್ಮ ಮತ್ತು ಅವರ ಸಂಬಂಧ ನಿಲ್ಲತ್ತೆ. ಇಂತಹುದೇ ವಿಶಿಷ್ಟ ಕಾರ್ಯಕ್ರಮದೊಂದಿಗೆ ಮುಂದಿನ ವಾರ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.